ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ಡಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ದೂರವಾಣಿ 08472261529. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಿಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ರಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮರುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ಗಳು ಒಂದೇ ಸೂರಿನಡಿ. ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742213633. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Shekinah Kids. Our program includes visual aided teaching, activity-based learning, in partner with ePower and best infrastructure. We are putting in efforts to make this school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world in the future competition that they will have to go to. Shekinah Baptist Academy near PNT quarters, Old Javagi Road, Kalburgi.
ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸರ್ವಜ್ಞ ಕಲಾ ವಾಣಿಜ್ಯ ಪದವಿ ಮಹಾವಿದ್ಯಾಲಯದಡಿ ತೊಂಡ್ಕಲ್ ಗ್ರಾಮದಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಸೇವಾ ಯೋಜನೆ ಗ್ರಾಮಸ್ಥರಿಗೆ ಮತದಾನ ಅರಿವು ಮೂಡಿಸಿದ ಎನ್ಎಸ್ಎಸ್ ವಿದ್ಯಾರ್ಥಿಗಳು. ನಗರದ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ನಡೆದ ಕಲಬುರಗಿ ದಕ್ಷಿಣ ಮಂಡಲದ ಬಿಜೆಪಿ ಪ್ರಬುದ್ಧರ ಗೋಷ್ಠಿ. ಮಾಜಿ ಸಚಿವ ಸುರೇಶ್ ಕುಮಾರ್ ಭಾಷಣ. ಸಾಮಾಜಿಕ ಜಾಲತಾಣದಲ್ಲಿ ಪಕ್ಷ ಪ್ರಚಾರ ಹಿನ್ನೆಲೆ ಕಲಬುರಗಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ಅಮಾನತು. ಈಗ ವಾರ್ತೆಗಳ ವಿವರ. ಕಲಬುರಗಿ ವಿಶ್ವವಿದ್ಯಾಲಯದಡಿ ಸರ್ವಜ್ಞ ಕಲಾ ಮತ್ತು ವಾಣಿಜ್ಯ ಪದವಿ ಮಹಾವಿದ್ಯಾಲಯವು ಕಲಬುರಗಿ ಜಿಲ್ಲೆಯ ತೊಂಡ್ಕಲ್ ಗ್ರಾಮದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯನ್ನ ಆಯೋಜಿಸಲಾಗಿತ್ತು. ಮತದಾನ ನಮ್ಮ ಧ್ವನಿ, ಭಾರತದ ಒಳ್ಳೆ ಭವಿಷ್ಯ. ರಾಷ್ಟ್ರೀಯ ಸೇವಾ ಯೋಜನೆ ಹಮ್ಮಿಕೊಳ್ಳಲಾಗಿದ್ದು ಮೂಲಭೂತ ಸೌಕರ್ಯದಿಂದ ವಂಚಿತ ತೊಂಡ್ಕಲ್ ಗ್ರಾಮ ಜನರು ಈ ಬಾರಿಯ ಚುನಾವಣೆಯಲ್ಲಿ ಮತದಾನ ಬಹಿಷ್ಕಾರ ಮಾಡುವುದಾಗಿ ಹೇಳಿದಾಗ ಸರ್ವಜ್ಞ ಕಲಾ ಮತ್ತು ವಾಣಿಜ್ಯ ಕಾಲೇಜಿನ ಪ್ರಾಂಶುಪಾಲರಾದ ಅಶೋಕ್ ಕುಮಾರ್ ಅವರು ಗ್ರಾಮಸ್ಥರಿಗೆ ಮತದಾನದ ಕುರಿತು ಅರಿವು ಮೂಡಿಸಿದರು. ನೂರಾರು ಸಮಸ್ಯೆಗಳು ಅವ್ರಿಗೆ ನಮ್ಗೆ ಇರ್ತಕ್ಕಂಥ ಸಮಸ್ಯೆಗಳನ್ನು ಹೇಳಿದೀವಿ ರೀ. ಹೇಳಿದಾಗ ಅವ್ರು ಏನಂದ್ರು, ನಿಮ್ಮ ಪಂಚಾಯತ್ ಅಧಿಕಾರಿಗಳನ್ನು ಭೇಟಿಯಾಗಿರಿ. 1.5-2 ಕೋಟಿ 3 ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟನ್ನು ಒಬ್ಬ ಪಂಚಾಯತ್ PDO ಅಧಿಕಾರಿಗಳನ್ನು ಮಾಡ್ಲಿಕ್ಕೆ ಸಾಧ್ಯ. ಅದನ್ನು ಎಲ್ಲೋ ನಮ್ಮನ್ನು ಒಟ್ಟೇನು ಮಾಡ್ತಾ ಇದ್ದಾರೆ, ಎಕಡೆ ಒಂದು ದಾರಿಗೆ ತಳ್ಳೋದು, ಎಲೆಕ್ಷನ್ ಮಾಡಿರಿ, ವೋಟ್ ಮಾಡ್ತೀವಿ. ವೋಟ್ ಮಾಡೋದೇ ನಮ್ಮದೇನು ನಮ್ಮ ಹಕ್ಕದ, ನಾವು ಮಾಡಲೇಬೇಕು. ಆದರೆ ಇಲ್ಲಿವರೆಗೂ ಒಬ್ಬ ಯಾವ ನಾಯಕರು ಕೂಡ ನಮ್ಮನ್ನು ಒಂದು ಕೆಲಸನೂ ಕೂಡ ಮಾಡ್ತಾ ಇಲ್ಲ. ಅದಕ್ಕೆ ದಯಮಾಡಿ ನಾವು ಒಂದು ಗ್ರಾಮದ ವತಿಯಿಂದ ಏನು ರಿಕ್ವೆಸ್ಟ್ ಕೇಳ್ಕೊತಾ ಇದ್ದೀವಿ ರೀ, ಇದು ಒಂದು ಸಲನೂ ಕೂಡ ನಾವು ನಮಗೊಂದು ವೇಳೆ ಕರೆಗೆ ಹೋಗುಳಿಲ್ಲಪ್ಪ ಅಂದ್ರೆ ಮತ್ತೂ ಕೂಡ ನಾವು ಬೈಕಾಟ್ ಮಾಡಬೇಕಂತ ಒಂದು ವ್ಯವಸ್ಥೆ ಗ್ರಾಮದ ವತಿಯಿಂದ ಇಟ್ಕೊಂಡಿದ್ದೀವಿ. ಇದು 100ಕ್ಕೆ 100 ಸತ್ಯ. ಅದು ಮಾತ್ರ ಯಾವುದೇ ರೀತಿಯಲ್ಲಿ ಬದಲಾವಣೆ ಆಗೋದಿಲ್ಲ ರೀ. ಯಾಕಂದರೆ ಕೆಲವರು ಅಂತಾರೆ, ನಿಮ್ಮ ಹಕ್ಕದ ನೀವು ವೋಟ್ ಮಾಡಲೇಬೇಕು ಅಂತೇಳಿ. ವೋಟ್ ಮಾಡಿದ್ರು ಅಷ್ಟೇ ಅದ, ಮಾಡಿದ್ರೆ ಅಷ್ಟೇ ಅದ. ನಮಗೆ ವೋಟ್ ಮಾಡಿದ್ದೀವಿ ಅಂತೇಳೇನು ನಮಗೇನು ಅವರೇನೋ ಬಂದು ಕೇಸಿನ ರಸ್ತೆ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಸಮಸ್ಯೆಗಳು ಕೇಳೋದೇ ಇಲ್ಲ. ಮಾಡಿಲ್ಲ ಅಂದ್ರೂ ಕೇಳೋದಿಲ್ಲ. ಮತ್ತು ಸುಮ್ಮನೆ ಯಾಕೆ ಮಾಡಬೇಕು, ಏನು ಹಾಕೋದು, ಅದು ಪುಸ್ತಕದಾಗದ ಅಟ್ಟೆ ಇಟ್ಕೊಂಡು ಕೊಂಡ್ರಲ್ಲಕ್ಕೆ ಸ್ವತಃ ಅಧಿಕಾರಿಗಳು ಮತ್ತು ನಾಯಕರು ಬಂದು ನಮಗೆ ಹೇಳಬೇಕು. 101% ಆ ಕಾರ್ಯಕ್ರಮ ನಡೆಸ್ಕೊಡ್ಬೇಕು. ನಾವು ಅದಾದರೂ ಕೂಡ ಅಂದಿದ್ದೀವಿ, ನಮ್ಮ ಎಲ್ಲ ಸಾಹೇಬರು ಕೂಡ ಅಧಿಕಾರಿಗಳು ಕೂಡ ಅಂದಿದ್ದೀವಿ, ನೋಡಿರಿ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಆಗುತ್ತೆ, ಏನಾದರೂ ಕೆಲಸ ಪ್ರಾರಂಭ ಮಾಡಿ ಆದರೆ ಗ್ರಾಮಸ್ಥರ ತಿಳುವಳಿಕೆ ಹೇಳ್ಬೋದು. ಇಲ್ಲೊಬ್ಬ ಮಕ್ಕಳಿಗೆ ಒಂದು ಸ್ಕೂಲಿಗೆ ಹೋಗ್ಬೇಕಾದ್ರೆ ದುರ್ವ್ಯವಸ್ಥೆ ಇದೆ ಸರ್. ಏನೋ ಒಂದು ಮಳೆಗಾಲ ಇಲ್ಲ, ಏನೂ ಇಲ್ಲ, ಒಂದು ವೇಳೆ ಬಸ್ ಬಂತು ಹೋಯ್ತು, ಇಲ್ಲಾಂದರೆ ಬಸ್ಸೇ ಬರೋದಿಲ್ಲ ರೀ ಊರಿಗೆ. ಮತ್ತು ಎರಡನೇದು, ಈಗ ರಾತ್ರಿ ಎಲ್ಲ ಈಗ ಹೆಣ್ಮಕ್ಳಿಗೆ ಈಗ ಗರ್ಭಿಣಿದೊಂದು ಸಮಸ್ಯೆ ಇರ್ತದೆ, ಆರೋಗ್ಯ ಸಮಸ್ಯೆ ಇರ್ತದೆ, 108 ಸಮಸ್ಯೆಗಳಿದ್ದಾಗ ಇವ್ರು ಹೋಗಿ ಹೆಂಗೆ ತಲುಪಬೇಕು? ಅವರೇ ಒಂದು ಸಲ ಬಂದು ನಮ್ಮ ಗ್ರಾಮಕ್ಕೆ ಬಂದು ಹೋಗಂತಂದ್ರಿ ಕೈ ಜೋಡಿಸ್ತಾರೆ ಅವ್ರಿ. ನಾವು ಅಲ್ಲಿಂದ ಹೋಗೋಕ್ಕಾಗಲ್ಲ, ದಯಮಾಡಿ ಊರಂದು ಹೋಗ್ತೀವಿ. ನಾವು ದಿನನಿತ್ಯ ಹೆಂಗೆ ಹೋಗ್ತಿರ್ಬೇಕು ಆ ರಸ್ತೆ ಅಂದ್ರಿ. ಸಂಬಂಧಪಟ್ಟ ಹೋದ್ಸಲ MLA ವಿಧಾನಸಭೆ ಎಲೆಕ್ಷನ್ದಾಗ ರೀ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಕ್ಲಾಸ್ 1 ಕ್ಲಾಸ್ 2 ಆಫೀಸರ್ಸ್ ಎಲ್ಲ ಬಂದಿದ್ರು. ಈ ಹಣದಿಂದ ನಡ್ರಿ ಸರ್ ಹೋಗೋಣ ಅಂತಂದ್ರೆ, ಇಲ್ಲ ನಾವು ಈ ಕಡೆಯಿಂದ ಹೋಗ್ತೀವಿ, ಊರಂದೇ ಹೋಗ್ತೀವಿ, ಅಲ್ಲೇ ಅಷ್ಟು ದುರ್ವಾತ ಇದೆ, ಅಲ್ಲಿ ಅಷ್ಟು ಕಡ್ಡ ತೆಗೆ ಇದೆ. ನಮ್ಮೂರಿಗೆ ಒಂದು ಕಾರ್ ಬರೋಕ್ಕೆ ರೆಡಿ ಇಲ್ಲ ರೀ. ಇವತ್ತು ಒಬ್ಬ ಯಾವುದೇ ಒಂದು ಕಾರ್ ಬಂದ್ರೆ ಅದಕ್ಕೆ 10,000 ರೂಪಾಯಿ ನಾವು ರಿಪೇರಿ ಹಾಕ್ಬೇಕು. ಬರ್ತಾರೆ, ಕಟ್ಟಕ್ಕೆ ಹಾಕ್ತಾರೆ, ಹೋಗ್ತಾರೆ ಮನೆಗೆ ಅಷ್ಟೇ. ಇನ್ನು ಗ್ರಾಮದ ಅಭಿವೃದ್ಧಿ ಅಗದಿ ಸೌಲಭ್ಯ ವಂಚಿತ ಗ್ರಾಮಸ್ಥರು ಇನ್ಗುಲ್ಬರ್ಗಾ ವಾಹಿನಿಗೆ ತಮ್ಮ ಅಳಲನ್ನು ಹೇಳಿಕೊಂಡರು. ಚುನಾವಣೆಗೆ ಒಂದು ಮತದಾನ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಇಲ್ಲಿಯ ಗ್ರಾಮಸ್ಥರು ಏನು ಹೇಳ್ಕೊಂಡ್ರು ಅಂದರೆ, ನಾವು ಎಲೆಕ್ಷನ್ನಲ್ಲಿ ಮತದಾನವನ್ನು ಮಾಡೋದಿಲ್ಲ ಅಂತಕ್ಕಂಥದ್ದು. ಯಾಕೆ ಅಂತ ಕೇಳಿದಾಗ, ನಮ್ಮ ಊರಿಗೆ, ನಮ್ಮ ಗ್ರಾಮಕ್ಕೆ ರೋಡಿನ ವ್ಯವಸ್ಥೆ ಇಲ್ಲ ಮತ್ತು ರೋಡ್ ಇಲ್ಲವೇ ಇಲ್ಲ. ಸುಮಾರು ನಾವು ಇಲ್ಲಿಗೆ 20 ವರ್ಷಗಳಿಂದ ಈ ಗ್ರಾಮವನ್ನು ಇದೆ. 20 ವರ್ಷಗಳಿಂದ ಈ ಗ್ರಾಮಕ್ಕೆ ರೋಡಿನ ಒಂದು ಸೌಕರ್ಯವನ್ನಿಲ್ಲ. ಆ ಕಾರಣಕ್ಕಾಗಿ ನಾವೇನಪ್ಪ ಅಂದ್ರೆ ಮತದಾನವನ್ನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಹೇಳಿದರು. ಆದರೆ ನಾವು ಮತದಾನ ಮಾಡುವುದು ನಿಮ್ಮ ಒಂದು ಹಕ್ಕಿದೆ, ಇದು ನಿಮಗೆ ಸಂವಿಧಾನಬದ್ಧವಾಗಿ ಕೊಟ್ಟಿರ್ತಕ್ಕಂಥ ಹಕ್ಕು, ಅದನ್ನು ಮಾಡಲೇಬೇಕು ಅಂತಕ್ಕಂಥದ್ದನ್ನು ಹೇಳಿದಾಗ ಅವರು ತಮ್ಮ ಸಮಸ್ಯೆಗಳನ್ನು ಮುಂದಿಟ್ಟರು. ಹಾಗಾಗಿ ತಮ್ಮೆಲ್ಲ TV ಚಾನೆಲ್ಗಳು ಮತ್ತೇನಪ್ಪ ಅಂದ್ರೆ ಪತ್ರಿಕೆದವರನ್ನು ಕರೆಸುವುದರ ಮೂಲಕ ಈ ಗ್ರಾಮದ ಒಂದು ಸಮಸ್ಯೆಯನ್ನು ರಾಷ್ಟ್ರ ಮಟ್ಟಕ್ಕೂ ಮತ್ತು ರಾಜ್ಯ ಮಟ್ಟಕ್ಕೂ ಎತ್ತಿ ತೋರಿಸ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ವಜ್ಞ ಕಾಲೇಜ್ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಮತ್ತು ನನ್ನ ವಿದ್ಯಾರ್ಥಿ ಎಲ್ಲ ವರ್ಗದವರು ಸಹ ಏನಪ್ಪ ಅಂದರೆ ಇದಕ್ಕೆ ನಾವು ಇದನ್ನು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದವರೆಗೆ ಇದನ್ನು ಒಯ್ಯಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಹಾಗಾಗಿ ನಾವು ಈ ಗ್ರಾಮದವರಿಗೆ ಮನವೊಲಿಸುವುದರ ಮೂಲಕ ಮತದಾನಕ್ಕೆ ಏನು ಅವರಿಗೆ ಮತದಾನವನ್ನು ಮಾಡಿರಿ ಅಂತಕ್ಕಂಥ ಮನವರಿಕೆಯನ್ನು ಮಾಡಿದ್ದೇವೆ.
ಈ ಮನವರಿಕೆ ಎಲ್ಲಿವರೆಗೆ ಅಂದರೆ ಇವತ್ತಿನ ರಾಜಕಾರಣಿಗಳು ನಾಯಕರು ಮತ್ತೇನಪ್ಪ ಅಧಿಕಾರಿಗಳು ಸಹ ಏನಪ್ಪ ಅಂದ್ರೆ ಇವರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂತಕ್ಕಂಥದ್ದು ನಾನು ನನ್ನ ಕಾಲೇಜ್ ವತಿಯಿಂದ ಮತ್ತು ಈ ಗ್ರಾಮದವರ ವತಿಯಿಂದ ಒಬ್ಬ ಭಾರತೀಯ ಪ್ರಜೆಯಾಗಿ ನಾನು ಅವರೆಲ್ಲರಲ್ಲಿ ಕೇಳ್ಕೊತೀನಿ. ಇದು ಮಾಡ್ರಿ ಆಯ್ಕೆ ಮಾಡಿದಾರ ನಾವೇ ಮಾಡ್ತೀವಿ ಆಯ್ಕೆ ನಮಗೆ ಮಾಡಲಾಗ್ಯಾರಲ್ಲ ಏನು ಮಾಡ್ತೀರಿ ಏನಾರ ಹೇಳ್ತೀರಲ್ರಿ ಏನಾರ ಸಮಸ್ಯೆ ಅದ ಮತದಾನ ನಿಮ್ಮ ಹಕ್ಕದಾರಿ ನೀವು ಮಾಡ್ಲೇಬೇಕು ಅಂತ ಮಾಡಿ ರೋಡ್ ಇಲ್ಲ ನಮ್ಮ ಊರಿಗೆ ಮಾಡ್ಕೊಡ್ರಿ ಚಂದ ಏನು ಬೀಳ್ಬೇಕ ಏನ್ ಮಾಡ್ಬೇಕು ಬಿದ್ದು ಬಂದಿದೆವು ರೋಡ್ ಚಲೋ ಮಾಡಿ ಅದೇ ನಮ್ಗೆ ರೋಡ್ ಬೇಕು ಊರಾಗ ರೋಡ್ ಇಲ್ಲ ಬರ್ಲಕ್ ರೋಡ್ ಇಲ್ಲ ಈ ಸಾರಿ ಬಂದಿರಿಲ್ಲ ಹೆಂಗದ ಜೋಲಿ ಜೋಲಿ ಹೋಗ್ತದ ಗಾಡಿ ಮ್ಯಾಗ ಕುಂತ ಹೋಗ್ಬೇಕಾದ್ರೆ ಅದು ಕೊಡ್ರಿ ಟೋಟಲ್ ರೀ ಎಲ್ರಿ ಗಾಡಿ ಹಚ್ಬೇಕು ನಡ್ಕೊಂಡು ಬರ್ಬೇಕು ಅಂದ್ರಿ ಇಲ್ಲ ಅಂದ್ರೆ ಅಲ್ಲೇ ಮಲ್ಕೋಬೇಕು ಎಲ್ರಿ ಗಾಡಿ ನಿಂದಿರ್ತ ಅಲ್ಲೇ ರೀ ಗಾಡಿನ ಸಮಸ್ಯೆಗಳು ಭಾಳ ಅವ ರೀ ಸ್ಕೂಲ್ ಹುಡುಗರು ಹೋಗ್ಬೇಕಂದ್ರೆ ಏನದ ಬೆಳಗ್ಗೆ ಯೋಚನೆ ಮಾಡ್ಬೇಕಲ್ಲತ್ತೀರಿ ಮಳೆ ಬಂತಾನ ಇವಾಗ ಸ್ಕೂಲಿಗೆ ಹೋಗ್ತೇವೆ ಇಲ್ಲ ಅಂಬೋದು ಅದು ಸಮಸ್ಯೆ ಆಗ್ಬಿಟ್ಟದ್ರಿ ಏನು ಹಾಂ ರೀ ಎಕ್ಸಾಮ್ರೇ ಬಿಡ್ರಿ ಅದು ಎಕ್ಸಾಮ್ ಇರ್ಬೇಕಾದ್ರೆ ಅಲ್ಲೇ ಇರ್ಬೇಕಾಗ್ತವ್ರು ಮಳೆ ಬಂತಂದ್ರೆ ಹಿಂಗಾಗಿ ಏನದ ರೋಡ್ ಎಲ್ಲ ಕರೆಕ್ಟಾಗಿ. ನಗರದ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಕಲಬುರಗಿ ದಕ್ಷಿಣ ಮಂಡಲದ ಬಿಜೆಪಿ ಪ್ರಬುದ್ಧರ ಗೋಷ್ಠಿಯನ್ನ ಆಯೋಜಿಸಲಾಗಿತ್ತು. ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಉಮೇಶ್ ಜಾಧವ್ ಅವರು ಮಾತನಾಡಿದ್ದರು. Because Gulbarga South is very important constituency where many intellectuals are there. I need his help because this is a time to strengthen Modi ji's hand for the nation's sake. So my dear friend Dattatreya Patil Devorji and one more intellectual, former MLC, former HKE president, and a son of great father. My dear Sushil Namoshi ji, dear friends, all intellectual friends, all press, electronic media and print media friends, good evening to you all. Now, Parliament elections are coming. Only about 22 days are remaining. And it is very necessary that we should convince all intellectuals and intellectual in turn convince many people. Here many lawyers are there, my friends. Many businessmen are also there, some doctors are there. The way you grasp the thing about nation, about Modi ji, you should talk to everybody. Today, we have traveled, finished about, I have along with Ravi Kumar and all our MLAs, about 4, 5, 6 constituency we have gone. We are finding very new energy and wave. Youngsters, they are only telling Modi, 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 Modi. Nothing else other than Modi ji. ಪ್ರಧಾನಿ
ಮೋದಿ ಅವರು 5 ವರ್ಷದ ತಮ್ಮ ಆಡಳಿತ ಅವಧಿಯಲ್ಲಿ ಯಶಸ್ವಿ ಸರ್ಕಾರ ನಡೆಸಿದ್ದಾರೆ. ಇಂದಿನ ಪ್ರತಿಯೊಬ್ಬ ಯುವ ಪೀಳಿಗೆ ಮೋದಿ ಮಾದರಿ ವ್ಯಕ್ತಿಯಾಗಿದ್ದಾರೆ ಎಂದು ಮಾಜಿ ಸಚಿವ ಸುರೇಶ್ ಕುಮಾರ್ ಅವರು ಮಾತನಾಡಿದರು. ಆಡಳಿತ ಹಗರಣವಿಲ್ಲದ ಆಡಳಿತನ ಕಳೆದ 5 ವರ್ಷದ ಪೂರ್ವದಲ್ಲಿ ಮೋದಿಯವರ ಸರ್ಕಾರ ಯಶಸ್ವಿಯಾಗಿದೆ. ಅದು ಮುಂದುವರಿಬೇಕು. ವಿಶೇಷವಾಗಿ ಯುವಕರಿಗೆ ಇನ್ನಷ್ಟು ನಾವು ಅವಕಾಶ ಸೃಷ್ಟಿಸುವಂತ ಕಾರ್ಯಗಳು ಆಗಬೇಕು. ಈ ದೇಶದಲ್ಲಿ 18ರಿಂದ 35 ವರ್ಷ ಇರೋರು 65% ವೋಟರ್ ಲಿಸ್ಟ್ ಅಲ್ಲಿ ಇದ್ದಾರೆ. ಅವರು ಯಾರ್ಯಾರೋ ಹೋಗಿ ಇಂಟರ್ವ್ಯೂ ಮಾಡಿದ್ದಾರೆ, ಏನಿನ್ ಆಯ್ಕೆ ಅಂತ. ಅವ್ರು ಹೇಳ್ತಾರೆ, ಮೈ ಫಸ್ಟ್ ವೋಟ್ ವಿಲ್ ಬಿ ದಿ ಬೆಸ್ಟ್ ವೋಟ್ ವಿಚ್ ವಿಲ್ ಗೋ ಟು ನರೇಂದ್ರ ಮೋದಿ ಅಂತ ಹೇಳಿದ್ದಾರೆ. ಯಾರಕ್ಕೆ ಯಾವುದೇ ಟಿವಿ ಚಾನಲ್ ಕೇಳಿ ಅವ್ರು ಇಂಟರ್ವ್ಯೂ ಮಾಡಿರೋದು ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ತಾವು ಕೂಡ ಇದಕ್ಕೆ ಕೈ ಜೋಡಿಸಬೇಕು. ಇದೊಂದು ಆಂದೋಲನ, ಚುನಾವಣೆ ಅಲ್ಲ, ಇದೊಂದು ಆಂದೋಲನ. ಈ ಆಂದೋಲನದಲ್ಲಿ ತಾವೆಲ್ಲರೂ ಕೂಡ ಪ್ರಬುದ್ಧರು ಕೈ ಸೇರಿಸಿ ಅಲ್ಟಿಮೇಟ್ಲಿ ನಮಗೆ ಇದು ದೇಶ. ಈಗ ತಾವೇನು ಹೇಳಿದ್ರೆ ಕೋಡ್ ಆಫ್ ಕಾಂಡಕ್ಟ್ ಅಂತಾರೆ. ಈ ದೇಶದಲ್ಲಿ ವಿಚಿತ್ರ ಅಂದ್ರೆ ಚುನಾವಣಾ ನೀತಿ ಸಮಿತಿ ಇದೆ, ಚುನಾವಣೆ ಇಲ್ಲದೆ ನೀತಿ ಸಮಿತಿನೇ ಇಲ್ಲ. ನೀತಿ ಸಮಿತಿ ಆದ್ರೂ ಚುನಾವಣೆ ಗೊತ್ತಲ್ಲ. ಸೊ ಅದಕ್ಕೋಸ್ಕರ ತಾವೇನು ಹೇಳಿದ್ರೆ ಇಲ್ಲಿ ಇಂಪ್ಲಿಮೆಂಟ್ ಮಾಡಕ್ಕೆ ಈಗ ನಾವೇನು ಮಾಡೋಕ್ಕಾಗೋದಿಲ್ಲ. ಚುನಾವಣೆ ಅದ್ರ ಬಗ್ಗೆ ನಮ್ದೇನು ನಮ್ಮ ಪಕ್ಷದ ಮ್ಯಾನಿಫೆಸ್ಟೋ ಬರ್ತದೆ, ನಮ್ಮ ಸ್ಟೇಟ್ ಇಂದ ಕೂಡ ಅದನ್ನು ಸರಿಯಾಗಿ ತಗೊಂಡು ಆದರೆ ಹಳ್ಳಿ ಊರಲ್ಲಿ ಲೋನ್ ಕೊಡ್ತಾ ಇಲ್ಲ, ಮನೆ ಕಟ್ತಾ ಇಲ್ಲ, ಆಗ್ತಾ ಇಲ್ಲ. ಉತ್ತರ ಕರ್ನಾಟಕ ಭಾಗದ ಎಲ್ಲ ಚೇಂಬರ್ ಆಫ್ ಕಾಮರ್ಸ್ ಎಲ್ಲ ರೈತ ಸಂಘದವರು ಹಲವು ಮನೆಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರ ಕೊಟ್ಟಿದ್ರು. ಇನ್ನೂ ತರ ಅದು ಇಂಪ್ಲಿಮೆಂಟ್ ಆಗಿಲ್ಲ. ಮುಂದೆ ಆಗಬೇಕಾದ್ರೆ ಮತ್ತೆ ಮುಂದೆ ಬಿಜೆಪಿ ಸರ್ಕಾರ ಬಂದಾಗ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್ಕಾರ ಬಂದಾಗ 100% ಆಗುತ್ತೆ ಅಂತ ಒಂದು ಜನರಿಗೆ ಭರವಸೆ ಇಲ್ಲ. ಈಗ ಆ ಒಂದು ದೇಶದ ಎಲ್ಲಾ ಭಾಗ ಅಭಿವೃದ್ಧಿಗೊಳಿಸಬೇಕಂತ ಕಾರಣಕ್ಕೋಸ್ಕರ ಈ ಯೋಜನೆಗಳೆಲ್ಲ ತಂದಿರೋದು. ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್, ಶಶಿಲ್ ಜಿ ನಮೋಶಿ, ಎನ್ ರವಿಕುಮಾರ್ ಉಪಸ್ಥಿತರಿದ್ದರು. ಸಾಮಾಜಿಕ ಜಾಲತಾಣದಲ್ಲಿ ಪಕ್ಷದ ಪರವಾಗಿ ಪ್ರಚಾರ ಹಿನ್ನೆಲೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ್ ತಾಲೂಕಿನ ಗಾನ್ಗಾಪುರ್ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರೊಬ್ಬರನ್ನ ಅಮಾನತುಗೊಳಿಸಲಾಗಿದೆ. ಲಕ್ಷ್ಮಣ್ ಜೋಗೂರ್ ಎಂಬುವರೇ ಅಮಾನತುಗೊಂಡಿರುವ ವ್ಯಕ್ತಿಯಾಗಿದ್ದಾರೆ. ವಾಟ್ಸ್ಆಪ್ನಲ್ಲಿ ಪಕ್ಷದ ಪರ ಪ್ರಚಾರ ಮಾಡಿ ಫೇಸ್ಬುಕ್ನಲ್ಲಿ ಬೆಂಬಲಿಸಿ ಫೋಟೋ ಅಪ್ಲೋಡ್ ಮಾಡಿರುವ ಹಿನ್ನೆಲೆ ಜಿಲ್ಲಾ ಚುನಾವಣಾ ಅಧಿಕಾರಿಯವರಿಗೆ ದೂರು ನೀಡಲಾಗಿತ್ತು. ಡಿಡಿಪಿಐ ಶಾನ್ ಗೌಡ ಪಾಟೀಲ್ ಅವರು ಅಮಾನತುಗೊಳಿಸಿದ್ದಾರೆ. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನ ನಿರೀಕ್ಷಿಸಿ. ಕಲಬುರಗಿಯ ಬಿಸಿಲಿನ ತಾಪಕ್ಕೆ ಬೆಂದ ಜನತೆ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದ ಈಜುಕೊಳದಲ್ಲಿ ಸಂಭ್ರಮಿಸಿದ ಸ್ವಿಮ್ಮಿಂಗ್ ಪ್ರಿಯರು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ.
ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ಡಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್, ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 08472 261 ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟ್ರೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ರಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮರುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ಗಳು ಒಂದೇ ಸೂರಿನಡಿ. ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742213633. Warm welcome to our world, the Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Our program includes exclusive school syllabus, blend of CBSE and ICSE, foundation program, sports and music, personality development. We are putting in efforts to make this school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world and the future competition that they will have to go to. Shekinah Baptist Academy near PND quarters, Old Javagi Road, Kalburgi. ವಿರಾಮದ ನಂತರ ಮತ್ತೊಮ್ಮೆ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಕಲಬುರಗಿಯ ಬಿಸಿಲಿನ ತಾಪಕ್ಕೆ ಬೆಂದ ಜನರು ಸ್ವಲ್ಪ ರಿಲ್ಯಾಕ್ಸ್ಗಾಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಪ್ರಾರಂಭವಾದ ಈಜುಕೊಳದಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರು ನೀರಿನಲ್ಲಿ ಈಜಿ ಸಂಭ್ರಮಿಸಿದ್ದರು. ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿನ ಈಜುಕೊಳದಲ್ಲಿ ನೀರಿನ ಮಟ್ಟ ಕಡಿಮೆ ಇದ್ದ ಪರಿಣಾಮ ಅದನ್ನು ಸಾರ್ವಜನಿಕರ ಬಳಕೆಗೆ ಅವಕಾಶ ನೀಡಿರಲಿಲ್ಲ. ಸುಮಾರು ದಿನಗಳ ಹಿಂದೆ ಪ್ರಾರಂಭವಾಗಬೇಕಿದ್ದ ಈಜುಕೊಳವು ಇತ್ತೀಚೆಗಷ್ಟೇ ಬಳಕೆಗೆ ಅವಕಾಶ ಒದಗಿಸಲಾಗಿದ್ದು, ಈಜುಕೊಳಕ್ಕೆ ಆಗಮಿಸಿರುವ ಸ್ವಿಮ್ಮಿಂಗ್ ಪ್ರಿಯರು ನೀರಿನಲ್ಲಿ ಮೋಜು ಮಾಡುತ್ತಾ ಕಾಲ ಕಳೆದರು. ಕಲಬುರಗಿ ನಗರದಲ್ಲಿ ದಿನೇ ದಿನೇ ಬಿಸಿಲಿನ ತಾಪ 40 ಡಿಗ್ರಿ ಅಧಿಕವಾಗಿದೆ. ಇಂಥ ಸುಡು ಬಿಸಿಲಿನಲ್ಲಿ ಮಕ್ಕಳಿಗೆ ಮಜಾ ಕೊಡುವುದಂದ್ರೆ ಸ್ವಿಮ್ಮಿಂಗ್ ಪೂಲ್.
ಹೌದು, ಬೇಸಿಗೆ ಬಂತೆಂದ್ರೆ ಮಕ್ಕಳಿಗೆ ಎಲ್ಲಿಲ್ಲದ ಸಡಗರ. ಅದರಲ್ಲೂ ನೀರಿನಲ್ಲಿ ಕಾಲ ಕಳೆಯುವುದೆಂದ್ರೆ ಇನ್ನೂ ಹೆಚ್ಚು ಸಂತೋಷ ಅಂತಾನೆ ಹೇಳ್ಬಹುದು. ಶಾಲಾ ರಜೆಯ ಬಳಿಕ ಮಕ್ಕಳು ಮನರಂಜನೆಯಲ್ಲಿ ತೊಡಗುವುದು ಸರ್ವೇ ಸಾಮಾನ್ಯ. ಈ ಬಿಸಿಲ ನಾಡಲ್ಲಿ ನೀರಿನಲ್ಲಿ ಆಟವಾಡಲು ಅವಕಾಶ ಸಿಕ್ಕರೆ ಮಕ್ಕಳಿಗೆ ಅದೇ ಸ್ವರ್ಗ. ಅಂತೂ ಕಲಬುರಗಿಯಲ್ಲಿ ತಡವಾದರೂ ಈಜುಕೊಳ ಬಳಕೆಗೆ ಅವಕಾಶ ಮಾಡಿಕೊಟ್ಟಿದ್ದು ಮಕ್ಕಳಿಗೆ ಹಾಗೂ ದೊಡ್ಡವರಿಗೆ ಒಂದು ರೀತಿಯಲ್ಲಿ ಸಂತೋಷವೆಂದೇ ಹೇಳ್ಬಹುದು. ಇನ್ನು ಸ್ವಿಮ್ಮಿಂಗ್ ಪೂಲ್ಗೆ ಬಂದ ಪುಟಾಣಿ ಬಾಲಕಿಯರಿಬ್ಬರು ಅನಿಸಿಕೆಯನ್ನ ಹಂಚಿಕೊಂಡರು. My name is Ayush. I am from Chebikalli in Kalburgi. We are came here to for swimming. We are swimming now. Sakshi. My name is Sijal and we came from 1 month. I learned swimming very well. The coaches help in swimming. They encourage us. They make us practice. We love swimming too much. We are so excited to do swimming. Our coaches have make us to learn. Our coaches are very good. ಹಿಂಗೆ ಹುಡುಗರಿಗೋಸ್ಕರ ಇದೊಂದು ಬೆಸ್ಟ್ ಟ್ರೀಟ್ಮೆಂಟ್ ಅದ ರೀ. ಚಂದದ ಒಳ್ಳೆಯ ಇದು ಅದ ಈಜುಕೊಳ ಕಲಿದ ಹುಡುಗರಿಗೆ ಒಂದು ಈ ಟೈಮಿಗೆ ಒಂದು ಇಲ್ಲಿ ಚೆನ್ನಾಗಿದೆ, ಫೆಸಿಲಿಟಿ ಎಲ್ಲ ಚೆನ್ನಾಗಿದೆ, ಕೋಚಿಂಗ್ ಎಲ್ಲ ಸರಿಯಾಗಿದೆ, ತಿಳಿಸ್ಕೊಡ್ತಾರೆ, ಏನು ತೊಂದರೆ ಇಲ್ಲ. ಹುಡುಗರಿಗೋಸ್ಕರ ಒಂದು ಸ್ಪೆಷಲ್ ಖುಷಿದಾಗ ಆಡ್ತಾ ಹುಡುಗರು ಎಂಜಾಯ್ಮೆಂಟ್ ಮಾಡ್ತಾರೆ ರೀ. ಮುಂಜಾನೆ ನಾವೇನು ಇದು ಮಾಡ್ಲಾರ್ದಂಗೆ ತಾವೇ ಪಟ್ಟಂತ ಎದ್ದು ರೆಡಿಯಾಗಿ ಪಟ್ಟಂತ ಹೋಗಿ ತಾವು ಇದು ಮಾಡ್ಕೊತಾರೆ, ಏನು ತೊಂದರೆ ಇಲ್ಲ ರೀ. ಹುಡುಗರಿಗೆ ಒಂದು ಫುಲ್ ಎಂಜಾಯ್ಮೆಂಟ್, ಇದು ಒಂದು ಬೇಸಿಗೆ ಫುಲ್ ಎಂಜಾಯ್ಮೆಂಟ್ಗೋಸ್ಕರ ಇದು ಸಖತ್ತಾಗದ ರೀ. ಏನು ಇದು ಮಾಡಪ್ಲೇ ಇಲ್ಲ. ಗುಲ್ಬರ್ದಾಗ ಏನು ಹೇಳ್ಕೊಳಕ್ಕೆ ಇದು ಒಂದೇ ನಮ್ಮದು ಇದ್ರ ಪ್ರಕಾರ ಅಂದ್ರೆ ಇದು ಒಂದೇ ಬೆಸ್ಟ್ ಅದ ರೀ. ಆಗ್ಬೇಕ್ರಿ, ಒಂದಲ್ಲ ಇನ್ನೂ ಭಾಳಷ್ಟು ಆಗ್ಬೇಕ್ರಿ. ಹಾಂ, ಓನ್ಲಿ ಒಂದೇ ಅದ ರೀ. ಇನ್ನೂ ಇಂಥ ಒಂದು 4 ಎಲ್ಲ ದಿಕ್ಕಿಗೂ ಒಂದೊಂದು ಆಗ್ಬೇಕ್ರಿ. 4 ದಿಕ್ಕಿಗೆ ಪೂರ ರಶ್ ಅದ ನೋಡ್ರಿ, ನೀವು ನೋಡ್ಬೋದು. ಒಬ್ರಿಗೊಬ್ರಿಗೆ ಕೈ ಹತ್ತಷ್ಟು ಭಾಳ ರಶ್ ಆಗ್ಯದ್ರಿ ಇಲ್ಲಿ. ಪ್ರತಿ ವರ್ಷ ಇದು ಓನ್ಲಿ ಒಂದೇ ಇದ್ದಕ್ಕೋಸ್ಕರ ಇಷ್ಟೆಲ್ಲ ರಶ್ ಅದ ರೀ ಪ್ರತಿ ವರ್ಷ. ಇನ್ನು 4 ಕಡೆ ಎಲ್ಲ ದಿಕ್ಕಿ ಅಕಾಡೆಮಿ ವತಿಯಿಂದ ನಗರದ ಸ್ವಾಮಿ ವಿವೇಕಾನಂದ ಪಿಯು ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಸಿಇಟಿ ನೀಟ್ ವಿಶೇಷ ತರಬೇತಿಯ ಉದ್ಘಾಟನಾ ಸಮಾರಂಭವನ್ನು ಗಣ್ಯರು ದೀಪ ಬೆಳಗಿಸಿ ಉದ್ಘಾಟಿಸಿದರು.
ಅಕಾಡೆಮಿಯ ನಿರ್ದೇಶಕ ಡಾಕ್ಟರ್ ಶಿವರಾಜ್ ಜಿ ಬುಜುರ್ಕಿ ಅವರು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. In that 2 are MBBS, 2 BDS, 2 BAMS. At the same year, we started BSc Agri coaching classes. This time you made 2 batches. First batch 100 students, second batch also 100 students. In out of 200, 86 students got high merit in Gulbarga district. It is the highest result in the Gulbarga district. This year also we hope most of the students will get high merit in the NEET, KCET, even BSc Agri. Here we are conducting classes every day, morning from 8 to evening 5 o'clock, and providing printed materials for every subject daily, 1.5 hour discussion of 60 questions with a synopsis, and followed by the test half an hour for the same topic. ಪ್ರೊಫೆಸರ್ ಎಸ್.ಬಿ. ಪತಂಗಿ, ಪ್ರೊಫೆಸರ್ ಹನುಮಂತರಾವ್ ಬೆಳಂಗಿ, ಸಂತೋಷ್ ಪೀಳಿ, ಮಲ್ಲಿಕಾರ್ಜುನ್ ಬಿರಾದರ್, ಪ್ರೊಫೆಸರ್ ಶಿವಾನಂದ್ ಖಜೂರಿ ಉಪಸ್ಥಿತರಿದ್ದರು. ಅಖಿಲ ಭಾರತ ಗ್ರಾಮೀಣ ಅಂಚೆ ಸೇವಕರ ಸಂಘದ ದ್ವೈವಾರ್ಷಿಕ ಸಮ್ಮೇಳನವನ್ನ ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನವದೆಹಲಿಯ ಎಐಜೆಡಿಎಸ್ ಯು ಪ್ರಧಾನ ಕಾರ್ಯದರ್ಶಿ ಎಸ್ ಮಹಾದೇವಯ್ಯ ಅವರು ಮಾತನಾಡಿ, ದೇಶಕ್ಕಾಗಿ ದುಡಿಯುತ್ತಿರುವ ಅಂಚೆ ಕಚೇರಿಯ ನೌಕರಸ್ಥರಿಗೆ ಕೆಲಸಕ್ಕೆ ತಕ್ಕಂತೆ ಸಂಬಳ ನೀಡಬೇಕು. ನಿಯತ್ತಾಗಿ ದುಡಿಯುವ ನಮಗೆ ಖಂಡಿತವಾಗಿಯೂ ನ್ಯಾಯ ದೊರಕುತ್ತದೆ ಎಂದು ಹೇಳಿದರು. ಮುಂದಿನ ಹೋರಾಟಗಳು ಖಂಡಿತವಾಗಿ ಬರುತ್ತೆ. ಆ ಖಂಡಿತವಾದ ಹೋರಾಟಗಳಲ್ಲಿ ನೀವೆಲ್ಲ ಭಾಗವಹಿಸ್ತೀವಿ ಅಂತ ಹೇಳ್ತಾ ನಾವು ಸಫಲತೆ ಬರುತ್ತೆ, ಬದಲಾವಣೆ ಬರುತ್ತೆ. ನಾವು 10-20 ವರ್ಷಕ್ಕೆ ನೋಡಿದ್ರೆ ಇವತ್ತು ಹೋರಾಟಗಳ ನಂತರ ಸಮ ಬದಲಾವಣೆ, ಗ್ರಾಜುವಲ್ ಚೇಂಜಸ್ ಇದೆ. ಅದು ಸಾಲದು, ಅದು ನಿರಂತರವಾಗಿ ಗಾಡಿನಲ್ಲಿ ರೈಲ್ವೆ ಲೈನ್ ರೈಲು ಹೋಗ್ತಾ ಇರಬೇಕು. ಅದು ವೇಸ್ಟ್ ಡೆಡ್ ಲೈನಲ್ಲಿ ಹಾಕಬಾರ್ದು. ನಮ್ಮ GDS-ನ ಇವತ್ತು ನಾವು ಕೂಡ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಹುಶಃ ನಮಗೆ ರಾಜಧಾನಿ ಎಕ್ಸ್ಪ್ರೆಸ್ ಸ್ಪೀಡ್ ಕೊಡ್ತಾ ಇರ್ಬೋದು, ಅವ್ರು ಕೊಡಲೇಬೇಕು ನಮಗೆ. ಅಟ್ಲೀಸ್ಟ್ ನಮಗೆ ಜೆನ್ಯೂನ್ ಒಂದು ಏನಿದೆ ಇವತ್ತು ಸಮಯಕ್ಕೆ ಅನುಸಾರವಾಗಿ ನಾವು ನ್ಯಾಯೋಚಿತ ಒಂದು ಇದನ್ನ ಕೊಡಿಸ್ಬೇಕು ಅಂತೇಳಿ NFP ಬೇರೆ ಬೇರೆವು 5-10 ಯೂನಿಯನ್ಗಳಿದೆ. ಆದರೆ ನಮ್ಮ GDS ಅಲ್ಲಿ ಒಂದೇ ಯೂನಿಯನ್ಗೆ ಮಾನ್ಯತೆ ಇರೋದು. ಅದು ನಮ್ಮ ಯೂನಿಯನ್, ಅದು ನಿಮ್ಮ ಯೂನಿಯನ್. ನಾವು ಅದಕ್ಕಾಗಿ ಒಂದು ದಿವಸ ಹೋರಾಟ ಮಾಡೋಕ್ಕಾಗ್ತಾ ಇದೆ. 2000ರಲ್ಲಿ ರೆಗ್ಯುಲರ್ ಎಂಪ್ಲಾಯ್ಸ್ ಎಲ್ಲ ಸೇರಿ ನಾವು 14 ದಿವಸ ಸ್ಟ್ರೈಕ್ ಮಾಡಿದ್ವಿ. ಅದಾದ ನಂತರ ರೆಗ್ಯುಲರ್ ಎಂಪ್ಲಾಯ್ಸ್ ಹೋರಾಟ ಇಲಾಖೆ ಅವರ ಸ್ಟ್ರೆಂತೇ ಕಮ್ಮಿ ಆಗಿದೆ. ಇವತ್ತು ಬೇರೆ ಯಾರೇ ಸಂಘಟನೆಗಳು ಏನೇ ಹೇಳ್ಬೋದು, ಆದರೆ ಅವ್ರು ಯಾರಿಗೂ ಮಾನ್ಯತೆ ಇಲ್ಲ. ಮತ್ತೆ ಇವತ್ತು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾಕೆ ಆಗ್ತಿಲ್ಲ ಅಂದ್ರೆ ನಾವು NFP ನಲ್ಲಿದ್ವಿ. NFP-ನವರು ನಾವು NFP-ನ ಬಿಟ್ಟು ಬಂದಿಲ್ಲ. NFP-ನವರು ನಮ್ಮನ್ನು ಹೊರಗಡೆ ತೆಗೆದ್ರು. ಗೊತ್ತಿರಬೇಕು ನಮ್ಮ ಇವತ್ತು ಕೆಲವು ದಿನ ಅಂತ ನಮ್ಮದೇ ಒಂದು ಕಲಬುರಗಿ ಅಂಚೆ ಕಚೇರಿಯ ಅಧೀಕ್ಷಕ PR ನಂಜಗಿ ಅವರು ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ಅಂಚೆ ಕಚೇರಿ ನೌಕರಸ್ಥರು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕಲಬುರಗಿ ಜಿಲ್ಲೆಯ ಪ್ರತಿಯೊಂದು ಗ್ರಾಮವು ಸುಕನ್ಯಾ ಸಮೃದ್ಧಿ ಗ್ರಾಮವನ್ನಾಗಿ ಮಾಡಬೇಕಾಗಿದೆ ಎಂದರು. ಅಕೌಂಟ್ಗಳು ನಮ್ಮ ಗ್ರಾಮದಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ 200ರಿಂದ 300 100 ಎಲಿಜಿಬಲ್ ಇರ್ತಕ್ಕಂಥ ಗರ್ಲ್ ಚೈಲ್ಡ್ ಇದ್ದಾರೆ. ಅದಕ್ಕೆ ಗುಲ್ಬರ್ಗಾ ಜಿಲ್ಲೆ ಮುಂದೆ ಪ್ರತಿಯೊಂದು ಗ್ರಾಮ BOನು ಕೂಡ ಸಂಪೂರ್ಣ ಸುಕನ್ಯಾ ಗ್ರಾಮವನ್ನು ಮಾಡಿ ಇದರ ಮಾಡೋದ್ರಿಂದ ನೆಕ್ಸ್ಟ್ 15 ಇಯರ್ಸ್ ನಿಮಗೆ ವರ್ಕ್ಲೋಡ್ ಪರ್ಮನೆಂಟ್ ಇರ್ತದೆ. ಲಾಂಗ್ ಟರ್ಮ್ ಸ್ಕೀಮ್ ಇದು. 15 ವರ್ಷ ವರ್ಕ್ಲೋಡ್ ನಿಮಗೆ ಹೆಂಗೆ ಇರ್ತದೆ ಅಂತಂದ್ರೆ ಯಾರು ಇಮೇಜೇ ಮಾಡೋಕ್ಕಾಗಲ್ಲ. ಇವತ್ತು ಒಂದು ಸುಕನ್ಯಾ ಸಮೃದ್ಧಿ ಅಕೌಂಟ್ ಓಪನ್ ಆದ್ರೆ 15 ವರ್ಷ ಪ್ರತಿ ತಿಂಗಳು ಕಸ್ಟಮರ್ ನಿಮ್ಮ ಜೇಬಲ್ಲಿ ಇರ್ತಾರೆ. 15 ಇಯರ್ಸ್. ಯಾಕ್ರಿ 4 ತಾಸು ಕೆಲಸ ನಿಮ್ಗೆ 5 ತಾಸು ಕೆಳಗೆ ಬರ್ತದೆ. 200-300 ಅಕೌಂಟು ನೀವು ಸುಕನ್ಯಾ ಸಮೃದ್ಧಿ ಮಾಡ್ಕೊಂಡಿದ್ರೆ 5 ತಾಸೇನು 8 ತಾಸು ಮೀರ್ತದೆ. ಇದು ನೀವು ಟೆಕ್ನಿಕಲಿ ಸ್ಟಡಿ ಮಾಡಿ ನೋಡಿ. ಇದರ ಜೊತೆಗೆ ಇನ್ನೊಂದು ನಿಮ್ಗೆ ಹೇಳಿದ್ದೆ, APY ನೋಡಿ. ನಿಮ್ಮ ಊರಲ್ಲಿ ಕಡಿಮೆ ಅಂದ್ರೂ 1000ದಿಂದ ಹಿಡ್ಕೊಂಡು 1500ವರೆಗೆ API ಕಸ್ಟಮರ್ಸ್ ನಿಮಗೆ ಎನ್ರೋಲ್ಮೆಂಟ್ ಮಾಡ್ಬೋದು. ಅಖಿಲ ಭಾರತ ಗ್ರಾಮೀಣ ಅಂಚೆ ಸೇವಕರ ಸಂಘದ ಸದಸ್ಯರು ಉಪಸ್ಥಿತರಿದ್ದರು.
ಕರ್ನಾಟಕ ಕೋಲಿ ಸೈನ್ಯದ 10ನೇ ವಾರ್ಷಿಕೋತ್ಸವ ಸಮಾರಂಭವನ್ನು ನಗರದ ಶ್ರೀ ಶಿವಶರಣ ಹರಳಯ್ಯ ಸಮಾಜ ಭವನದಲ್ಲಿ ಆಯೋಜಿಸಲಾಗಿತ್ತು. ದೀಪ ಬೆಳಗಿಸುವ ಮೂಲಕ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕ ಪಡೆದ ಅಪೂರ್ವ ಎಸ್ ಕೋಣಿನ್ ಹಾಗೂ ಕೆಆರ್ಆರ್ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ನಾಯ್ಕೋಡಿ ಅವರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಡಿಎಸ್ ನಾಮದಾರ್ ಅವರು ಮಾತನಾಡಿದರು. ಇವತ್ತಿನ ದಿವಸ ಈ ಸಮುದ್ರ ಪ್ರಯೋಗಗಳಲ್ಲಿ ಎಷ್ಟು ಕಷ್ಟ ಅನ್ನತಕ್ಕಂಥದ್ದು ಬಹುಶಃ ಯಾರಾದರೂ ಹೋರಾಟಗಾರರು ಅವರಿಗೆ ಮಕ್ಕಳಿಗೆ ಸಂಸ್ಥೆ ಬರವಣಿಗೆ ಮತ್ತು ತಿಳಿಸಲಿಕ್ಕೆ ಸಾಧ್ಯ ಅಂತ ನಾನು ಅನ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಒಂದು ಸಮಸ್ಯೆ ಅಂದರೆ ಸತ್ವ ಪರೀಕ್ಷೆಯಿಂದ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ನಾವು ನಂಬರನ್ನು ತಿಳ್ಕೋಬೇಕಾದ ಅದು ಯಾವಾಗ ಗೊತ್ತಾಗ್ತದೆ ಅಂದರೆ ನಾವು ಸ್ನೇಹಿತರಾಗಲಿ ಅಥವಾ ಹೆಂಡತಿಯಾಗಲಿ ಅಥವಾ ಸಾಮಾಜಿಕ ಸಂಸ್ಥೆಯಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಾಗಿರಲಿ ಅವರು ಆರ್ಥಿಕ ಪರಿಸ್ಥಿತಿಯಲ್ಲಿ ಮಾತ್ರ ಪರೀಕ್ಷೆ ಮಾಡಬೇಕು. ಆರ್ಥಿಕ ಪರಿಸ್ಥಿತಿಯಲ್ಲಿ ಪರೀಕ್ಷೆ ಮಾಡಿದಾಗ ನಿಜವಾದ ಬಣ್ಣ ಬಯಲಾಗುತ್ತದೆ ಅಂತಕ್ಕಂಥ ಭೌತಿಕ ಶಾಸ್ತ್ರದಲ್ಲಿ ಬರ್ತದೆ. ಇದು ಮಾತ್ರ ಯಾಕೆ ಮಾಡ್ತಿದ್ರೆ ಸಮಾಜದಲ್ಲಿ ಒಂದು ಸಮಸ್ಯೆ ಬರಬೇಕಲ್ಲ ಆ ಕಷ್ಟ ಮಕ್ಕಳ ಭಾವನೆ ಇರ್ತಾವೆ ಕಷ್ಟ ನಷ್ಟಗಳು. ಆ ಕಷ್ಟ ಮಕ್ಕಳು ಯಾರಾದ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಬಹುಶಃ ಈ ಬೊಮ್ಮಿಗಳ ಸಂಬಂಧದಾಗ ಆ ಬೊಮ್ಮಿಗಳಾಗ ಆ ಕುರಿಗಳ ಬೊಮ್ಮಿಗಳ ಅದು ಸೋಂಕು ಬೆಳಕಲ್ಲಿ ಅದನ್ನು ಬದಲು ಮಾಡಿಬಿಡ್ತಾವೆ ಕುರಿಗಳು. ಅದೇ ಕುರಿಗಳೇನಪ್ಪ ಅಂದ್ರೆ 10 ವರ್ಷ ಇತ್ತು 15 ವರ್ಷ ಇತ್ತು ಅದೇ ಬಂದಿರ್ತ ಅಂದ್ರೆ ನೆಲೆ ಬಂದು ನೆಲೆ ಹಾಕ್ಕೊಂಡು ಅಂದ್ರೆ ಯಾವುದೇ ಒಂದು ಸಮಸ್ಯೆ ಬೆಳಿಬೇಕಲ್ಲ ಅದನ್ನ ಆ ಬೆಳಿಲಾಗುವಂತ ವ್ಯವಸ್ಥೆ ಮಾಡ್ತಕ್ಕಂಥ ಜನರೇ ಮುಂದಿನ ದಿನಗಳಲ್ಲಿ ತೋನ್ಸ್ನಳ್ಳಿ ಸುಕ್ಷೇತ್ರದ ಶ್ರೀ ಶರಣಪ್ಪ ಕೊತ್ತಲಪ್ಪ ಮುತ್ಯ, ಅಣ್ಣಪ್ಪ ಜಮಾದಾರ್, ಭೀಮರಾಯ್ ಹೊನ್ನಾಳ್, ಶೋಭಾಬಾಣಿ, ರುಕ್ಮಿಣಿ ಜಮಾದಾರ್ ಮತ್ತಿತರರು ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿಂದು ಗರಿಷ್ಠ 39 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 26 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸರ್ವಜ್ಞ ಕಲಾ ವಾಣಿಜ್ಯ ಪದವಿ ಮಹಾವಿದ್ಯಾಲಯದಡಿ ತೊಂಡ್ಕಲ್ ಗ್ರಾಮದಲ್ಲಿ ನಡೆಯುತ್ತಿರುವ ರಾಷ್ಟ್ರೀಯ ಸೇವಾ ಯೋಜನೆ ಗ್ರಾಮಸ್ಥರಿಗೆ ಮತದಾನ ಅರಿವು ಮೂಡಿಸಿದ ಎನ್ಎಸ್ಎಸ್ ವಿದ್ಯಾರ್ಥಿಗಳು.
ನಗರದ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ನಡೆದ ಕಲಬುರಗಿ ದಕ್ಷಿಣ ಮಂಡಲದ ಬಿಜೆಪಿ ಪ್ರಬುದ್ಧರ ಗೋಷ್ಠಿ. ಮಾಜಿ ಸಚಿವ ಸುರೇಶ್ ಕುಮಾರ್ ಭಾಷಣ. ಸಾಮಾಜಿಕ ಜಾಲತಾಣದಲ್ಲಿ ಪಕ್ಷ ಪ್ರಚಾರ ಹಿನ್ನೆಲೆ ಕಲಬುರಗಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯ ಅಮಾನತು. ಕಲಬುರಗಿಯ ಬಿಸಿಲಿನ ತಾಪಕ್ಕೆ ಬೆಂದ ಜನತೆ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದ ಈಜುಕೊಳದಲ್ಲಿ ಸಂಭ್ರಮಿಸಿದ ಸ್ವಿಮ್ಮಿಂಗ್ ಪ್ರಿಯರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಗುಲ್ಬರ್ಗಾ ವಾರ್ತೆಗಳು. ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸಹ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ಡಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ದೂರವಾಣಿ 08472261529. ಲಗೇಜ್ ಶಾಪಿ ಉತ್ತರ ಕರ್ನಾಟಕದಲ್ಲಿಯೇ ಮೊಟ್ಟ ಮೊದಲ ಬೃಹತ್ ಲಗೇಜ್ ಶೋರೂಮ್ ಪ್ರಥಮ ಬಾರಿ ನಿಮ್ಮ ನಗರ ಗುಲ್ಬರ್ಗಾದಲ್ಲಿ. ವಿಐಪಿ ಅಲ್ಫಾ, ಸ್ಕೈ ಬ್ಯಾಗ್ಸ್, ಅರಿಸ್ಟ್ರೋಕ್ರಾಟ್, ಫಾಸ್ಟ್ ಟ್ರ್ಯಾಕ್, ವೈಲ್ಡ್ ಕ್ರಾಫ್ಟ್, ಬ್ಯಾಗಿಟ್, ಕೆಪ್ರೆಸಿ, ವಿಕ್ಟೋರಿನಾಕ್ಸ್ ಡೀಲರ್ಶಿಪ್ ಹೊಂದಿವೆ. ಲಗೇಜ್ ಶಾಪಿಯಲ್ಲಿ ಏರ್ ಬ್ಯಾಗ್ಸ್, ಟ್ರಾಲೀಸ್, ಸೂಟ್ ಕೇಸ್, ಬ್ರೀಫ್ ಕೇಸ್, ಸ್ಕೂಲ್ ಬ್ಯಾಗ್ಸ್, ಕಾಲೇಜ್ ಬ್ಯಾಗ್ಸ್, ಡಾಕ್ಯುಮೆಂಟ್ಸ್ ಬ್ಯಾಗ್ಸ್, ಕ್ಯಾಶ್ ಬ್ಯಾಗ್ಸ್, ವ್ಯಾಲೆಟ್ಸ್, ಟಿಫನ್ ಬ್ಯಾಗ್ಗಳು ದೊರೆಯುತ್ತವೆ. ಮಹಿಳೆಯ ಆಫೀಸ್ ಬ್ಯಾಗ್ಸ್, ಮಹಿಳೆಯ ಹ್ಯಾಂಡ್ ಬ್ಯಾಗ್ಸ್, ಕ್ರಚಸ್, ಮಹಿಳೆಯ ಲ್ಯಾಪ್ಟಾಪ್ ಬ್ಯಾಗ್ಗಳು, ಇಂಪೋರ್ಟೆಡ್ ಲೇಡೀಸ್ ಹ್ಯಾಂಡ್ ಬ್ಯಾಗ್ಗಳು ಹಾಗೂ ಮರುಮಗಳ ಕಲೆಕ್ಷನ್ಗಳು, ಕಾಸ್ಮೆಟಿಕ್ ಪೌಚ್, ಟಾಯ್ಲೆಟರಿ ಕಿಟ್, ಮನಿ ಬೆಲ್ಟ್, ಪಾಸ್ಪೋರ್ಟ್ ಹೋಲ್ಡರ್ ನಂತಹ ಆಕ್ಸೆಸರಿಗಳು ನಮ್ಮಲ್ಲಿ ದೊರೆಯುತ್ತವೆ. ಪ್ರವಾಸಕ್ಕೆ ಅಗತ್ಯವಿರುವ ಎಲ್ಲ ಲಗೇಜ್ಗಳು ಒಂದೇ ಸೂರಿನಡಿ. ಸಂಪರ್ಕಿಸಿ ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ದೂರವಾಣಿ ಸಂಖ್ಯೆ 236333, ಮೊಬೈಲ್ ಸಂಖ್ಯೆ 9742213633.
Temple of Knowledge, Shekinah Baptist Academy. Yes, it is a school with a difference. Shekinah Baptist Academy is a well-designed school in about 1.5 acres of area. A perfect blend of nature and architecture makes SBA a unique school. Shekinah Kids. Our program includes visual-aided teaching, activity-based learning, in partner with ePower, and best infrastructure. We are putting in efforts to make this school a school of difference and a school of different thought. Our education is holistic in view and in approach, and the focus is to develop the child in different fields and areas of their life so that they may be able to face the world in the future competition that they will have to go to. Shekinah Baptist Academy near PNT quarters, Old Javagi Road, Kalburgi.